ಒಳ್ಳೇದು ಮಾಡುವಂಥ, ಬೆಂಗಳೂರಿನ ಜನರ ಜೀವನ ಮಟ್ಟವನ್ನು ಏರಿಸುವಂಥ ಯಾವುದೇ ಸರಿಯಾದಂಥ ಸ್ಟೆಪ್ಪನ್ನು ಅವರ ಸರ್ಕಾರ ತೆಗೆದುಕೊಂಡ್ರೆ ಬೆಂಗಳೂರಿನ ನಾಗರಿಕನಾಗಿ, ಬೆಂಗಳೂರಿನ ಸಂಸದನಾಗಿ 100% ಸಿನ್ಸಿಯರಿಟಿಯಿಂದ ಸಪೋರ್ಟನ್ನು ರಾಜ್ಯದ ಮಟ್ಟದಲ್ಲಿ, ಸಾರ್ವಜನಿಕರ ಮಟ್ಟದಲ್ಲಿ ಮತ್ತು ಮುಖ್ಯವಾಗಿ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ನಾವು 100% ಸಪೋರ್ಟನ್ನು ಬೆಂಗಳೂರಿನ ಡೆವಲಪ್ಮೆಂಟಿಗೆ ನಾವು ಕೊಡ್ತೀವಿ ಅನ್ನೋದನ್ನು ನಾನು ಅವರಿಗೆ ತಿಳಿಸಿದ್ದೀನಿ. ಎರಡನೇದು, ಬೆಂಗಳೂರಿನ ಸಮಗ್ರ ಅಭಿವೃದ್ಧಿ ಆಗಬೇಕು ಅಂತಂದರೆ ಅದಕ್ಕೆ ಕಾಂಪ್ರಹೆನ್ಸಿವ್ ಆಗಿ ನಾವು ಪ್ಲಾನ್ ಮಾಡಬೇಕು ಅಂತ ಹೇಳಿ ಒಂದು 15 ಪಾಯಿಂಟ್ ಅಜೆಂಡಾ ಬೆಂಗಳೂರಿನ ಡೆವಲಪ್ಮೆಂಟ್ನ ದೃಷ್ಟಿಯಿಂದ ಏನೇನು ಮಾಡಬೇಕು ಅನ್ನೋದನ್ನು ವಿಸ್ತಾರವಾಗಿ ಅವರಿಗೆ ಅಂಕಿ ಅಂಶಗಳ ಸಮೇತ ಗ್ರೌಂಡ್ ರಿಯಾಲಿಟಿ ಏನಿದೆ ಇವತ್ತು, ಇದನ್ನು ಹೇಗೆ ಸರಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಅದರಲ್ಲಿ ನಾನು ಕೊಟ್ಟಿದ್ದೀನಿ. ಈಗ ಬೆಂಗಳೂರಿನಲ್ಲಿ ಸುಮಾರು 30ಕ್ಕೂ ಹೆಚ್ಚು ಪ್ರಾಜೆಕ್ಟ್ಗಳು, ಇದೇ ಸರ್ಕಾರ ಅನೌನ್ಸ್ ಮಾಡಿರುವಂಥ ಪ್ರಾಜೆಕ್ಟ್ಗಳು ಪೆಂಡಿಂಗ್ ಇದೆ. ಹೊಸ ಪ್ರಾಜೆಕ್ಟ್ಗಳನ್ನು ಅನೌನ್ಸ್ ಮಾಡೋದಕ್ಕಿಂತ ಮುಂಚೆ ಆ ಪ್ರಾಜೆಕ್ಟ್ಗಳನ್ನು ನಾವು ಫಸ್ಟ್ ಕಂಪ್ಲೀಟ್ ಮಾಡಬೇಕು ಅನ್ನುವಂಥ ತಾಕೀತು. ಎರಡನೇದು, ಬೆಂಗಳೂರಿನಲ್ಲಿ BMRCಯಲ್ಲೂ, BDA, BMLTA, KRIDಯಲ್ಲೂ, BMRCಯಲ್ಲೂ ಹೀಗೆ 8-10 ಸಂಸ್ಥೆಗಳು, ಸುಮಾರು 12ಕ್ಕೂ ಹೆಚ್ಚು ಸಂಸ್ಥೆಗಳು ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವ್ರು ಯಾರ ಮಧ್ಯೆನೂ ಇಂಟರ್ ಏಜೆನ್ಸಿ ಕೋಆರ್ಡಿನೇಷನ್ನೇ ಇಲ್ಲ. ಅವರೆಲ್ಲರೂ ಬೆಂಗಳೂರಿನಲ್ಲೇ ಕೆಲಸ ಮಾಡ್ತಾ ಇರೋರು. ಅವ್ರ ಮಧ್ಯದಲ್ಲಿ ಒಂದು ಇಂಟರ್ ಏಜೆನ್ಸಿ ಕೋಆರ್ಡಿನೇಷನ್ ತರಬೇಕು ಅಂತಂದ್ರೆ BMLTAಗೆ ನೀವೊಂದು ಚೇರ್ಮನ್ ತರಬೇಕು, BMLTAನ ನೀವೊಂದು ನೋಡಲ್ ಏಜೆನ್ಸಿಯಾಗಿ ಎಂಪವರ್ ಮಾಡಬೇಕು. ಅವಾಗ ಮಾತ್ರ ಈ ಎಲ್ಲ ಏಜೆನ್ಸಿಗಳಿಗೆ ಒಂದು ಕೋಆರ್ಡಿನೇಷನ್ ಸಿಗುತ್ತೆ ಅನ್ನೋದನ್ನ ತಿಳಿಸಾಗಿದೆ. ಇನ್ನು ಬೆಂಗಳೂರಿನ ಫುಟ್ಪಾತ್ಗಳು, ಬೆಂಗಳೂರಿನ ಮೆಟ್ರೋ ಎಕ್ಸ್ಪ್ಯಾನ್ಷನ್ನು, ಯಾವ ಹೊಸ ಪ್ರಾಜೆಕ್ಟ್ಗಳು ಕಳೆದ 4.5 ವರ್ಷದಿಂದ ಬೆಂಗಳೂರಿನಲ್ಲಿ ಯಾವುದೇ ಹೊಸ ಮೆಟ್ರೋ ಕಾಮಗಾರಿ ಪ್ರಾರಂಭನೇ ಆಗಿಲ್ಲ. ಅದನ್ನ ನೀವು ಆದಷ್ಟು ಬೇಗ ಶುರು ಮಾಡಿಸಬೇಕು. ಕೇಂದ್ರ ಸರ್ಕಾರ ಅಪ್ರೂವಲ್ ಕೊಟ್ಟಿರುವಂಥ ಆರೆಂಜ್ ಲೈನ್ ಮೆಟ್ರೋ ಫೇಸ್ 3 ಅಪ್ರೂವಲ್ ಕೊಟ್ಟು 2 ವರ್ಷ ಆದರೂ ಕೂಡ ಇವತ್ತಿಗೂ ಟೆಂಡರ್ ಕೂಡ ಕರೆದಿಲ್ಲ, ಒಂದು ಇಟ್ಟಿಗೆ ಇಟ್ಟಿಲ್ಲ. 2 ವರ್ಷ ಕಳೆದಿದೆ, ಕಾಸ್ಟ್ ಎಸ್ಕಲೇಷನ್ ಆಗ್ತಾ ಇದೆ. ಇದನ್ನ ಬೇಗ ಮಾಡಬೇಕು ಅನ್ನೋದನ್ನ ವಿಷಯ ತಿಳಿಸ್ತು. ಇನ್ನು ಮೆಟ್ರೋ ಪ್ಲಾನಿಂಗ್ ಮಾಡಿದಾಗ, ಡಿಸೈನ್ ಮಾಡಿದಾಗ, ಈಗ ಉದಾಹರಣೆಗೆ ಮೆಟ್ರೋ ಫೇಸ್ 3A ಅಲ್ಲಿ ಕಾಸ್ಟ್ ಅನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ಮೆಟ್ರೋ ಅಧಿಕಾರಿಗಳು ಬರ್ತಾ ಇರುವಂತಹ ಅಂಡರ್ ಗ್ರೌಂಡ್ ಮೆಟ್ರೋ ಸ್ಟೇಷನ್ಗಳ ಲೆಂತ್ ಅನ್ನ ಕಡಿಮೆ ಮಾಡಿದ್ದಾರೆ. ಇದರಿಂದ ಏನಾಗುತ್ತೆ ಅಂದ್ರೆ, ನೀವು 8 ಬೋಗಿ ಮೆಟ್ರೋ ಲೈನ್ ಹಾಕೋದ್ರ ಬದಲು, ಮೆಟ್ರೋ ಟ್ರೈನ್ ಹಾಕೋದ್ರ ಬದಲು ನೀವು 6 ಬೋಗಿ ಮೆಟ್ರೋ ಟ್ರೈನ್ ಹಾಕಬೇಕಾಗತ್ತೆ. ಬಿಕಾಸ್ ದಿ ಸೈಜ್ ಆಫ್ ದಿ ಸ್ಟೇಷನ್ ವಿಲ್ ಬಿ ಲೆಸ್. ಮೆಟ್ರೋ ಕಾಸ್ಟ್ ನ ಕಡಿಮೆ ಮಾಡೋದಕ್ಕೋಸ್ಕರ ನಾವು ಮೆಟ್ರೋ ಸ್ಟೇಷನ್ ಸೈಜ್ನೇ ಲೆಂತ್, ಪ್ಲಾಟ್ಫಾರ್ಮ್ ಲೆಂತ್ನೇ ಕಡಿಮೆ ಮಾಡಿಬಿಟ್ರೆ ಮೆಟ್ರೋ ಉಪಯೋಗ ಏನಾಗುತ್ತೆ? ಬೆಂಗಳೂರಲ್ಲಿ 8 ಅಲ್ಲ, ಬೆಂಗಳೂರು ಬೆಳೀತಾ ಇರುವಂತ ಗಾತ್ರಕ್ಕೆ 10, 12 ಉದ್ದ ಇರುವಂತ ಮೆಟ್ರೋ ಲೈನ್ಗಳು ಬೇಕಾಗಿದೆ, ಮೆಟ್ರೋ ಟ್ರೈನ್ ಸ್ಟೇಷನ್ ಬೇಕಾಗಿದೆ. ಬಟ್ ನಾವು ಮೆಟ್ರೋ ಸೈಜ್ನೇ ಕಡಿಮೆ ಮಾಡಿದ್ರೆ ಅದು ಸರಿಯಾಗಲ್ಲ. ಈ ವಿಷಯಗಳು ಚರ್ಚೆ ಆಯಿತು. ಇನ್ನು ಎಷ್ಟೋ ಜನ ಬೆಂಗಳೂರಿನಲ್ಲಿ ಬೆಳಗ್ಗೆ ಬೇಗ ಕೆಲಸ ಕೊಡೋರು ಇರ್ತಾರೆ, ನ್ಯೂಸ್ ಪೇಪರ್ ಹಾಕುವಂಥವ್ರು ಇದ್ದಾರೆ, ಹಾಲ್ ಮಾರೋರು ಇದ್ದಾರೆ, ಬೇರೆ ಬೇರೆ ಕೆಲಸ ಮಾಡೋರು ಇದ್ದಾರೆ. ಬೇರೆ ಊರಿಂದ ಬೆಂಗಳೂರಿಗೆ ಬರುವಂಥವ್ರು ಬೆಳಗ್ಗೆ ರೈಲ್ವೆ ಸ್ಟೇಷನ್ಗೆ ಬರ್ತಾರೆ, ಮೆಟ್ರೋ ಇನ್ನೂ ಶುರುನೇ ಆಗಿರಲ್ಲ. ಎಷ್ಟೋ ಕಡೆ ಅವ್ರು ಹೊರಗಡೆ ಬಸ್ಸಿಗೆ ಕಾಯ್ಕೊಂಡು ಇನ್ನೊಂದು ಮಾಡೋರು ಇದ್ದಾರೆ. ಬೆಳಗ್ಗೆ ಬೆಂಗಳೂರಿನಂತ 24/7 ನಡೆಯುವಂಥ ನಗರದಲ್ಲಿ ಬೆಳಗ್ಗೆ 5 ಗಂಟೆಯಿಂದ ಮೆಟ್ರೋ ಪ್ರಾರಂಭ ಆಗಬೇಕು. ಮೇಂಟೆನೆನ್ಸ್ ಎಫಿಷಿಯನ್ಸಿ ಇನ್ನಷ್ಟು ಹೆಚ್ಚುತ್ತಾ ಹೋಗಬೇಕು. ಎಷ್ಟೋ ಮಹಾನಗರಗಳಲ್ಲಿ 24/7 ಆಪರೇಷನ್ಸ್ ಇರ್ತವೆ, 2 ಗಂಟೆ 3 ಗಂಟೆ ಮಾತ್ರ ಮೇಂಟೆನೆನ್ಸ್ ಇರುತ್ತೆ. ಆ ಕಡೆಗೆ ನಮ್ಮ ಎಫಿಷಿಯನ್ಸಿನ ಬಳಸ್ಕೊಳ್ಬೇಕು. BMTC ಗಾತ್ರವನ್ನು ಹೆಚ್ಚಿಸಬೇಕು, ಮತ್ತೆ ನಮ್ಮ BMTC ಫ್ಲೀಟ್ ಸೈಜ್ ಜಾಸ್ತಿ ಮಾಡಬೇಕು. ಇನ್ನು ಕೇಂದ್ರ ಸರ್ಕಾರ ಹೋದ ವರ್ಷದ ಬಜೆಟ್ನಲ್ಲಿ ಅರ್ಬನ್ ಚಾಲೆಂಜ್ ಫಂಡ್ ಅನ್ನೋದನ್ನು ಅನೌನ್ಸ್ ಮಾಡಿತು. 1 ಲಕ್ಷ ಕೋಟಿ ರೂಪಾಯಿ ಫಂಡ್. ಇವತ್ತಿನವರೆಗೆ ರಾಜ್ಯ ಸರ್ಕಾರದಿಂದ ಅರ್ಬನ್ ಚಾಲೆಂಜ್ ಫಂಡ್ನ ಕೆಳಗಡೆ ಬೆಂಗಳೂರಿಗೆ ಈ ಪ್ರಾಜೆಕ್ಟ್ ಕೊಡಿ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಇವರು ಪತ್ರನೇ ಬರೆದಿಲ್ಲ, ಪ್ರಪೋಸಲೇ ಕೊಟ್ಟಿಲ್ಲ. ಅದನ್ನು ದಯವಿಟ್ಟು ಆದಷ್ಟು ಬೇಗ ಅದನ್ನು ಫಾಸ್ಟ್ ಟ್ರ್ಯಾಕ್ ಮಾಡಿ, ನೀವು ಯಾವ ಪ್ರಪೋಸಲ್ಗಳು ಕೊಡ್ತೀರಾ ಆ ಪ್ರಪೋಸಲ್ಗಳನ್ನು ನಾವು ಸರಿಯಾದಂಥ DPR ನೀವು ಸಬ್ಮಿಟ್ ಮಾಡಿದೆ ಕೇಂದ್ರ ಸರ್ಕಾರದಿಂದ ಹಣ ತಗೊಂಡು ಬರುವಂಥ ಕೆಲಸ ನಾವೆಲ್ಲರೂ ಮಾಡ್ತೀವಿ ಅನ್ನೋದನ್ನು ತಿಳಿಸಾಗಿದೆ. ಇನ್ನೊಂದು, ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಸ್ಕೀಮ್ನ ಕೆಳಗಡೆ
2 ವರ್ಷದ ಹಿಂದೆ ಬೆಂಗಳೂರಿನಂಥ ಮಹಾನಗರಗಳಲ್ಲಿ ಯಾರು ಬಾಡಿಗೆ ಮನೆಯಲ್ಲಿ ಜನ ಇರ್ತಾರೆ ಅಂಥ ಜನಕ್ಕೆ ಸಹಾಯ ಆಗುವಂಥ ದೃಷ್ಟಿಯಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಬಾಡಿಗೆ ಮನೆ ಅನ್ನೋದೇ ಒಂದು ಸ್ಕೀಮ್ ಇದೆ. ರೆಂಟಲ್ ಹೌಸಿಂಗ್ ಸ್ಕೀಮ್ ಅಂತ ಇದೆ. ಬೇಜಾರು ಅಂತಂದ್ರೆ ಈ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 3 ವರ್ಷ ಆದರೂ ಕೂಡ, ಈ ಸ್ಕೀಮ್ ಆಗಿ 2 ವರ್ಷ ಅನೌನ್ಸ್ಮೆಂಟ್ ಆದರೂ ಕೂಡ, ಇಲ್ಲಿವರೆಗೆ ಕರ್ನಾಟಕ ಸರ್ಕಾರ ಬೆಂಗಳೂರಿನಲ್ಲಿ ಈ ಸ್ಕೀಮ್ನ ಕೆಳಗಡೆ ಒಂದೇ ಒಂದು ಬಾಡಿಗೆ ಮನೆ ಕಟ್ಟಿ ಅದರಿಂದ ಜನಕ್ಕೆ ಸಹಾಯ ಆಗತ್ತೆ. ಕರ್ನಾಟಕದಲ್ಲಿ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಬರೋರಿದ್ದಾರೆ, ಹಾವೇರಿಯಿಂದ ಬೆಂಗಳೂರಿಗೆ ಬರೋರಿದ್ದಾರೆ, ಬಾಗಲಕೋಟೆ ಕೊಪ್ಪಳದಿಂದ ಬೆಂಗಳೂರಿಗೆ ಬರೋರಿದ್ದಾರೆ, ಅವರೆಲ್ಲರಿಗೂ ಸಹಾಯ ಆಗುತ್ತೆ ಅಂತ ಬಾಡಿಗೆ ಮನೆ ಜನರಿಗೆ ಒಂದು ಸ್ಕೀಮ್ ಇದೆ, ಅವರಿಗೆ ಮಾಡಿ ಅಂತ ಒಂದೇ ಒಂದು ಅಪ್ಲಿಕೇಶನ್ ಕೂಡ ಈ ಸರ್ಕಾರ ಕೊಟ್ಟಿಲ್ಲ. ಈ ಅಪ್ಲಿಕೇಶನ್ ಕೊಡಿ, ಕೇಂದ್ರ ಸರ್ಕಾರದ ಹಣ ಕಾಯ್ತಾ ಇದೆ, ಹುಡ್ಕೋಯಿಂದ ನಾವು ದುಡ್ಡು ತಗೊಂಡ್ಬರೋಣ, ಇದನ್ನ ನೀವು ಮಾಡಿ ಎನ್ನುವಂಥ ಒಂದು ಸಲಹೆಯನ್ನು ಕೊಟ್ಟಿದೆ. ಇನ್ನು ಬೆಂಗಳೂರಿನಲ್ಲಿ ಎಷ್ಟೋ ಭಾಗಗಳಲ್ಲಿ ನೀರು ಸಮಸ್ಯೆ ಆಗಿ ಜನ ಇವತ್ತು ಕುಡಿಯೋ ನೀರಿಗೆ ಸಮಸ್ಯೆ ಆಗಿ 15,000 ರೂಪಾಯಿ 20,000 ರೂಪಾಯಿ ತಿಂಗಳಿಗೆ ಟ್ಯಾಂಕರ್ ಕೊಡೋದಕ್ಕೆ ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ಕೂಡ ಒಂದು ಲಾಂಗ್ ಟರ್ಮ್ ಸ್ಟ್ರಾಟಜಿ ಮಾಡಬೇಕು. ಕೆರೆಗಳನ್ನು ಉಳಿಸುವಂಥದ್ದು ಇರ್ಬೋದು, ಗ್ರೌಂಡ್ ಲೆವೆಲನ್ನು ವಾಟರ್ ಲೆವೆಲ್ನ ಏರಿಸುವಂಥದ್ದು ಇರ್ಬೋದು, ಇದನ್ನು ಮಾಡಬೇಕು ಅನ್ನೋದನ್ನ ತಿಳಿಸಾಗಿದೆ. ಇನ್ನೊಂದು ಬಹಳ ಮುಖ್ಯವಾಗಿ ನಮ್ಮ GBA ಕೆಳಗಡೆ ಇರುವಂಥ 5 ಕಾರ್ಪೊರೇಷನ್ಗಳೇನಿದೆ, ಈ 5 ಕಾರ್ಪೊರೇಷನ್ಗಳಲ್ಲಿ ಇವತ್ತು ನೀವು ಹೋಗಿ ಆ ಕಾರ್ಪೊರೇಷನ್ ಕಮಿಷನರ್ಗಳ ಹತ್ರ ಇನ್ನೊಬ್ಬರ ಹತ್ರ ಮಾತನಾಡಿದ್ರೆ ಅವ್ರ ಹತ್ರ ಸ್ಟಾಫೇ ಇಲ್ಲ. ಬಹಳ ದೊಡ್ಡ ಸಮಸ್ಯೆ ಇದು. ಇಂಜಿನಿಯರ್ಗಳಿಲ್ಲ, ಅವ್ರ ಹತ್ರ ಅಲ್ಲಿಗೆ ಏನು ಕೆಲಸ ಮಾಡಬೇಕು ಅನ್ನೋ ಸ್ಟಾಫ್ ಇಲ್ಲ. ನಾವು ಅನೌನ್ಸ್ಮೆಂಟ್ಗಳು ಹೆಡ್ಲೈನ್ಸ್ಗಳು ಎಲ್ಲ ಮಾಡೋದಕ್ಕಿಂತ ಮುಂಚೆ ಎಷ್ಟು % ಸ್ಟಾಫ್ ಇವತ್ತು ವೇಕೆನ್ಸಿ ಇದೆ, ಆ ಸ್ಟಾಫ್ಗಳನ್ನು ನಾವು ಹೆಂಗೆ ಫಿಲಪ್ ಮಾಡ್ಬೋದು ಅನ್ನೋದನ್ನು ಸರ್ಕಾರ ಗಮನಿಸಬೇಕು ಅನ್ನುವಂಥ ಅಂಶಗಳನ್ನು ಕೊಟ್ಟಿದೆ. ಇದರ ಜೊತೆಗೆ ಪ್ರಮುಖವಾಗಿ ನಾನು 3 ಬೇಡಿಕೆಗಳನ್ನು ಸಚಿವರ ಹತ್ರ ಇಟ್ಟಿದ್ದೀನಿ. ಮೊದಲನೇದು, ಬೆಂಗಳೂರಿನಲ್ಲಿ ಕಳೆದ 2.5-3 ವರ್ಷದಿಂದ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಸಾವಿರಾರು ಕೋಟಿ ರೂಪಾಯಿ ಬೆಂಗಳೂರಿನ ಪಾಟ್ ಹೋಲ್ಸ್ಗಳನ್ನು, ಗುಂಡಿಗಳನ್ನು ಮುಚ್ಚಲಿಕ್ಕೆ ಈ ಸರ್ಕಾರ ದುಡ್ಡಿಟ್ಟಿದೆ, ಖರ್ಚು ಮಾಡಿದೆ ಅಂತ ಹೇಳಿದ್ದಾರೆ. ಈ ದುಡ್ಡು ಖರ್ಚಾದ್ರೂ ಕೂಡ ಗುಂಡಿ ಮಾತ್ರ ಹಾಗೆ ಇದೆ. ಪ್ರತಿ ದಿವಸ ರೋಡಲ್ಲಿ ಓಡಾಡುವಂಥವ್ರು, ಪ್ರತಿ ದಿವಸ ಬೈಕಲ್ಲಿ ಓಡಾಡುವಂಥವ್ರು ಬೆನ್ ಮುರ್ಕೊಳ್ತಾ ಇರುವಂಥದ್ದು. ಸರ್ಕಾರನೇ NCRB ಕೊಟ್ಟಿರುವಂಥ ಡೇಟಾ ಪ್ರಕಾರ 40-50ಕ್ಕೂ ಹೆಚ್ಚು ಜನ ಬೆಂಗಳೂರಿನಲ್ಲಿ ಗುಂಡಿಗಳಿಂದಾಗಿ ಸತ್ತೋಗಿದ್ದಾರೆ ಎನ್ನುವಂಥ ಡಾಕ್ಯುಮೆಂಟ್ ಇದೆ. ಈ ದುಡ್ಡು ಎಲ್ಲಿ ಹೋಯ್ತು? ಬೆಂಗಳೂರಿನ ಜನಕ್ಕೆ ಈ ದುಡ್ಡು ಎಲ್ಲಿ ಹೋಯ್ತು ಅನ್ನುವಂಥ ವಿಷಯ ಗೊತ್ತಾಗಬೇಕು. ನಾನು ನಿಮಗೆ ಮಾಧ್ಯಮಗಳಲ್ಲಿ ಬಂದಿರುವಂಥ ಮುಖ್ಯಮಂತ್ರಿಗಳು ಮತ್ತು ಹಿಂದೆ ಉಪಮುಖ್ಯಮಂತ್ರಿಗಳು ಬೆಂಗಳೂರು ಇನ್ಚಾರ್ಜ್ ಆಗಿದ್ದಂಥ DK ಶಿವಕುಮಾರ್ ಅವರು ಕೊಟ್ಟಿರುವಂಥ ಬೇರೆ ಬೇರೆ ಹೇಳಿಕೆಗಳನ್ನು ನಾನು ನಿಮ್ಮ ಎದುರುಗಡೆ, ನೀವೇ ಕವರ್ ಮಾಡಿರುವಂಥ ಹೇಳಿಕೆಗಳನ್ನು ನಿಮ್ಮ ಎದುರುಗಡೆ ಓದ್ತೀನಿ. ಮೊದಲನೇದು, 2023 ಡಿಸೆಂಬರ್ನಲ್ಲಿ ಹೇಳ್ತಾರೆ 7 ಕೋಟಿ ರೂಪಾಯಿ ನಾವು BBMP ಸ್ಪೆಂಡಿಂಗ್ 7 crores ಟು ಫಿಲ್ ಪಾಟ್ ಹೋಲ್ಸ್ ಹೇಳ್ತಾರೆ, ಖರ್ಚು ಮಾಡಿದೀವಿ ಅಂತ. ಅದರ ರಿಸಲ್ಟ್ ಏನು? ವಿಧಾನಸಭೆಯಲ್ಲಿ ಇವರೇ ಪತ್ರಿಕೆ ಹೇಳಿಕೆ ಕೊಡ್ತಾರೆ, ವಿಧಾನ ಪರಿಷತ್ತಲ್ಲಿ 63% ಬೆಂಗಳೂರಲ್ಲಿ ರಸ್ತೆಗಳಲ್ಲಿ ಗುಂಡಿ ಜಾಸ್ತಿ ಆಗಿದೆ. ಇದು ಯಾವಾಗ? ಡಿಸೆಂಬರ್ 24. ಇನ್ನು ಆಗಸ್ಟ್ 25 ಇನ್ನೊಂದು ಹೆಡ್ಲೈನ್ ಬರುತ್ತೆ, BBMP spends 12 crores but Bengaluru sees 63% rise in potholes. ಸೆಪ್ಟೆಂಬರ್ 25 ಇನ್ನೊಂದು ತಿಂಗಳು, ಡೆಪ್ಯೂಟಿ CM ಶಿವಕುಮಾರ್ ಅನೌನ್ಸಸ್ ₹750 crore ಫಾರ್ ಪಾಟ್ ಹೋಲ್ ರಿಪೇರ್. 12 ಕೋಟಿ ಕೊಟ್ಟರು, 7 ಕೋಟಿ ಕೊಟ್ಟರು, 63% ಜಾಸ್ತಿ ಆಯಿತು. ಆಗಸ್ಟ್ ಆಯಿತು, ಸೆಪ್ಟೆಂಬರ್ ಆಯಿತು, ಈಗ ತಿರ್ಗಾ 750 crores ಅಂದ್ರು. ಯಾವಾಗ? ಸೆಪ್ಟೆಂಬರ್ 25. ಆಮೇಲೆ ಸೆಪ್ಟೆಂಬರ್ 14ಗೆ ತಿರ್ಗಾ ಒಂದು ಟ್ವೀಟ್ ಮಾಡ್ತಾರೆ, 1,100 ಕೋಟಿ ರೂಪಾಯಿ ಅನುದಾನ, 14 ವಿಧಾನಸಭಾ ಕ್ಷೇತ್ರಗಳಿಗೆ ತಲಾ 50 ಕೋಟಿ, ಉಳಿದ ವಿಧಾನಸಭಾ ಕ್ಷೇತ್ರಗಳಿಗೆ ತಲಾ 25 ಕೋಟಿ, ಬೆಂಗಳೂರಿನ ರಸ್ತೆಗಳ ದುರಸ್ತಿ ಹಾಗೂ ಸುಸಜ್ಜಿತ ರಸ್ತೆಗಳ ನಿರ್ಮಾಣಕ್ಕೆ ಬಳಸಲು ಸೂಚನೆ. 750 ತಿರ್ಗಾ 1,100. ಯಾವ ದುಡ್ಡಿದು? ಎಲ್ಲಿ ಹೋಗ್ತಾ ಇದೆ ಈ ದುಡ್ಡು? ನೆಕ್ಸ್ಟ್ ಅಕ್ಟೋಬರ್ 25ಗೆ ಅಟ್ ಇಟ್ಸ್ ಫಸ್ಟ್ ಮೀಟಿಂಗ್
GBA green lights 2,200 crore for improving Bengaluru roads. ಸೆಪ್ಟೆಂಬರ್ ಆಯಿತು 1,100 ಕೋಟಿ, ಅಕ್ಟೋಬರ್ ಬಂತು 2,200 ಕೋಟಿ. ನೆಕ್ಸ್ಟ್ ತಿರ್ಗಾ ಅಕ್ಟೋಬರ್ ಅಲ್ಲೇನೆ DPR being prepared to white top 500 kilometers of roads at 4,000 crore rupees. DK Shivkumar 1,400 ಕೋಟಿ, 1,100 ಕೋಟಿ, 750 ಕೋಟಿ, ಅಕ್ಟೋಬರ್ ಎಂಡ್ ಅಲ್ಲಿ 4,000 ಕೋಟಿ. ನೆಕ್ಸ್ಟ್ ಅದೇ ಅಕ್ಟೋಬರ್ ಅಲ್ಲಿ ತಿರ್ಗಾ ಕರ್ನಾಟಕ ಕ್ಯಾಬಿನೆಟ್ ಅಪ್ರೂವ್ಸ್ 2,114 crores ಫಾರ್ ಬೆಂಗಳೂರು ಇನ್ಫ್ರಾಸ್ಟ್ರಕ್ಚರ್, 1,200 ಫಾರ್ ಬೆಂಗಳೂರು ರೋಡ್ಸ್. ತಿರ್ಗಾ ಬೆಂಗಳೂರು ರಸ್ತೆಗೆ 1,200 ಕೋಟಿ. ನೆಕ್ಸ್ಟ್ ಡಿಸೆಂಬರ್ 2025 4,800 crore ಮೆಡಿಸಿನ್ ಫಾರ್ ಬೆಂಗಳೂರು ಸೇಲಿಂಗ್ ರೋಡ್ಸ್. 4,800 ಕೋಟಿ ರೂಪಾಯಿ ಮಾತ್ರ ಕೊಡ್ತಾರೆ ತಿರ್ಗಾ ಬೆಂಗಳೂರು ರಸ್ತೆ ಗುಂಡಿ ಮುಚ್ಚಕ್ಕೆ. ಇಷ್ಟೊತ್ತಿಗಾಗಲೇ ಎಷ್ಟು ಕೋಟಿಗಳು ಅನ್ನೋ ಕೋಟಿ ನಂಬರೇ ಹೋಗ್ಬಿಟ್ಟಿದೆ, ಮರ್ತೋಗ್ಬಿಟ್ಟಿದೆ, ಅಷ್ಟು ಕೋಟಿಗಳು ಅನೌನ್ಸ್ಮೆಂಟ್ ಆಗೋಗಿದೆ. ನೆಕ್ಸ್ಟ್ ಡಿಸೆಂಬರ್ 28, ಇನ್ನೇನು ಹೊಸವಾದ ವರ್ಷ ಮುಗಿಯೋಷ್ಟೊತ್ತಿಗೆ ಇನ್ನೊಂದು 2 ದಿವಸ ಇದ್ದಾಗಲೇ ಅಂದಾಗಲೂ ಇನ್ನೊಂದು ಅನೌನ್ಸ್ಮೆಂಟ್ ಮಾಡ್ತಾರೆ. 5,500 crore rupees ಸ್ಪೆಂಡ್ ಆಗಿದೆ. ಕ್ಯಾನ್ ಬೆಂಗಳೂರು ಬಿಲ್ಡ್ ಬೆಟರ್ ರೋಡ್ಸ್. ಇದಾಯ್ತು. ಇಷ್ಟೆಲ್ಲ ಅಂದ್ರೆ 5,500 ಕೋಟಿ ರೂಪಾಯಿ ಅನೌನ್ಸ್ ಮಾಡಾದ್ಮೇಲೆ ಬೆಂಗಳೂರು ರಸ್ತೆಗಳೆಲ್ಲ 5,500 ಕೋಟಿ ರೂಪಾಯಿ ಖರ್ಚು ಮಾಡಿ ಸೂಪರ್ ಆಗಾದ್ಮೇಲೆ ಆಗಿದ್ದಂತ ಡೆಪ್ಯೂಟಿ ಸಿಎಂ ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಅವ್ರು ಮುಖ್ಯಮಂತ್ರಿಗಳಾಗ್ತಾರೆ. ಅವ್ರು ಮುಖ್ಯಮಂತ್ರಿಗಳಾಗಿದ ತಕ್ಷಣ ಹೊಸ ಮಿನಿಸ್ಟರ್ ಬರ್ತಾರೆ. ಹೊಸ ಮಿನಿಸ್ಟರ್ ಬಂದಾದ್ಮೇಲೆ ಅವ್ರು ಹೇಳ್ತಾರೆ ಅನದರ್ 2,000 crore rupees ಅಪ್ರೂವ್ಡ್ ಫಾರ್ ಇಂಟರ್ನಲ್ ರೋಡ್ ಆಸ್ಫಾಲ್ಟಿಂಗ್. ಇದ್ರ ಮಧ್ಯದಲ್ಲಿ ಮುಖ್ಯಮಂತ್ರಿಗಳನ್ನು ಟ್ವೀಟ್ ಮಾಡಿರ್ತಾರೆ. ಮುಖ್ಯಮಂತ್ರಿಗಳು ಏನ್ ಟ್ವೀಟ್ ಮಾಡಿದ್ದಾರೆ? ಮುಖ್ಯಮಂತ್ರಿಗಳು ಅವರ ಎಕ್ಸ್ ಖಾತೆಯಲ್ಲಿ, ಯಾರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗ ಅವರು 2025 ಟ್ವೀಟ್ ಮಾಡ್ತಾರೆ 1,225 ಕೋಟಿ ಫಾರ್ ವಾರ್ಡ್ ಡೆವಲಪ್ಮೆಂಟ್ ಅಂಡ್ 5 ಕಾರ್ಪೊರೇಷನ್ಸ್ ಇನ್ ಬೆಂಗಳೂರು. 25 ಎಂಡಲ್ಲಿ ಇದನ್ನು ಮಾಡ್ತಾರೆ. ಆಮೇಲೆ ಹೇಳ್ತಾರೆ 1,700 crores ಫಾರ್ 157 kilometers ಆಫ್ ವೈಟ್ ಟಾಪಿಂಗ್ ರೋಡ್ ಬೆಂಗಳೂರು ರೋಡ್ಸ್. 1,900 crores ಫಾರ್ ಆರ್ಟೀರಿಯಲ್ ಸಬ್ ಆರ್ಟೀರಿಯಲ್ ರೋಡ್ಸ್. 450 crore ಡೆವಲಪ್ಮೆಂಟ್ ಫಾರ್ ಔಟರ್ ರಿಂಗ್ ರೋಡ್. ಇಲ್ಲಿ ಏನ್ ನಡೀತಾ ಇದೆ ಬೆಂಗಳೂರಿನಲ್ಲಿ? ಕೇವಲ ಒಂದೇ ವರ್ಷದಲ್ಲಿ ಮುಖ್ಯಮಂತ್ರಿಗಳು 1,000 ಕೋಟಿ ಅನೌನ್ಸ್ ಮಾಡ್ತಾರೆ, 550 ಕೋಟಿ ಅನೌನ್ಸ್ ಮಾಡ್ತಾರೆ, 450 ಕೋಟಿ ಅನೌನ್ಸ್ ಮಾಡ್ತಾರೆ. ಉಪಮುಖ್ಯಮಂತ್ರಿಗಳು 7 ಕೋಟಿಯಿಂದ ಶುರುವಾಗಿ 7 ಕೋಟಿ, 12 ಕೋಟಿ, ಇಲ್ಲಿ ಇಡೀ ಪೂರ್ತಿ ಲಿಸ್ಟೇ ಇದೆ. ಪ್ರತಿ ದಿವಸ ಮಾಧ್ಯಮದವ್ರು ನೀವು ಕವರ್ ಮಾಡಿದ್ದೀರಾ. 7 ಕೋಟಿ, 12 ಕೋಟಿ, 750 ಕೋಟಿ, 1,100 ಕೋಟಿ, 2,200 ಕೋಟಿ, 4,000 ಕೋಟಿ, 1,241 ಕೋಟಿ, 4,800 ಕೋಟಿ, 5,500 ಕೋಟಿ. ಇದೆಲ್ಲ ಒಂದೇ ಪ್ರಾಜೆಕ್ಟ್ ಅನ್ನ ಬೇರೆ ಬೇರೆ ಟೈಮ್ ನಲ್ಲಿ ನೀವು ಅನೌನ್ಸ್ ಮಾಡ್ತಾ ಇದ್ದೀರೋ ಅಥವಾ ಇದೆಲ್ಲ ಬೇರೆ ಬೇರೆ ಟೈಮ್ ನಲ್ಲಿ ಅನೌನ್ಸ್ ಮಾಡಿರುವಂತ ಬೇರೆ ಬೇರೆ ಹೆಡ್ಡಿಂಗ್ಸ್? ಏನಿದು? ಎಲ್ಲಿ ಹೋಗ್ತಾ ಇದೆ ಈ ದುಡ್ಡು? ಅನೌನ್ಸ್ಮೆಂಟ್ ಅಂತೂ ಮಾಡ್ತಾ ಇದ್ದೀರಿ, ದುಡ್ಡಂತೂ ರಿಲೀಸ್ ಮಾಡ್ತಿದೀವಿ ಅಂತ ಹೇಳ್ತಿದ್ದೀರಿ, ಗುಂಡಿ ಅಂತೂ ಹೋಗ್ತಾ ಇಲ್ವಲ್ಲ. ಅಮೌಂಟ್ ರಿಲೀಸ್ ಪರ್ಮನೆಂಟ್, ರಿಲೀಫ್ ಮಾತ್ರ ಟೆಂಪರರಿ. ನಾನು ಕೃಷ್ಣ ಬೈರೇಗೌಡರ ಹತ್ರ ನಿನ್ನೆ ಆಗ್ರಹ ಮಾಡಿದ್ದೀನಿ, 30 ದಿನಗಳ ಒಳಗಡೆ ಬೆಂಗಳೂರಿನ ಗುಂಡಿಗಳ ಸಮಸ್ಯೆ ಮತ್ತು ಬೆಂಗಳೂರಿನ ರಸ್ತೆಗಳಿಗೆ ಕಳೆದ 3 ವರ್ಷದಲ್ಲಿ ನಿಮ್ಮ ಸರ್ಕಾರ ಎಷ್ಟು ದುಡ್ಡನ್ನ ಖರ್ಚು ಮಾಡಿದೆ ಅನ್ನೋದ್ರ ಬಗ್ಗೆ ಒಂದು ಶ್ವೇತ ಪತ್ರ ಹೊರಡಿಸಬೇಕು, ಒಂದು ವೈಟ್ ಪೇಪರ್ ಅನೌನ್ಸ್ ಮಾಡಬೇಕು. ಇದು ನಮ್ಮ ದುಡ್ಡು, ಬೆಂಗಳೂರಿನ ಟ್ಯಾಕ್ಸ್ ಪೇಯರ್ಸ್ ಕಟ್ಟಿರುವಂತ, ಸಾರ್ವಜನಿಕರು ಕಟ್ಟಿರುವಂತ ದುಡ್ಡಿದು. ಒಬ್ಬ ಟ್ಯಾಕ್ಸ್ ಪೇಯರ್ ಕರೆಕ್ಟ್ ಟೈಮಲ್ಲಿ ಟ್ಯಾಕ್ಸ್ ಕಟ್ಟಲಿಲ್ಲ ಅಂತಂದ್ರೆ, ಇನ್ಕಮ್ ಟ್ಯಾಕ್ಸ್ ಕಟ್ಟಲಿಲ್ಲ ಅಂತಂದ್ರೆ ಅವ್ರ ಮೇಲೆ ಪೆನಾಲ್ಟಿ ಬರುತ್ತೆ.
ಒಬ್ಬ ಸಣ್ಣ ಅಂಗಡಿ ಇಟ್ಕೊಂಡಿರೋ ವ್ಯಾಪಾರಿ GST ಕರೆಕ್ಟ್ ಆಗಿರೋ ಟೈಮಲ್ಲಿ ಕಟ್ಟಲಿಲ್ಲ ಅಂತಂದ್ರೆ ಅವ್ರ ಮೇಲೆ ಪೆನಾಲ್ಟಿ ಬರುತ್ತೆ. ಟ್ಯಾಕ್ಸ್ ಕಟ್ಸ್ಕೊಳ್ಬೇಕಾದ್ರೆ ಪೆನಾಲ್ಟಿ ಹಾಕುವಂತವ್ರು ನಮ್ ದುಡ್ಡು ಎಲ್ಲಿ ಹೋಯ್ತು ಅಂತ ನಮಗೆ ಉತ್ತರ ಸಿಗಬಾರ್ದ? ನಾ ಮನೆ ಇರುವಂತ ರಸ್ತೆಯಲ್ಲಿ ಯಾರು ಕಾಂಟ್ರಾಕ್ಟರ್ ಇನ್ಚಾರ್ಜು, ಯಾರು ಅದರಲ್ಲಿ ಇಂಜಿನಿಯರ್ ಇನ್ಚಾರ್ಜ್ ಇದ್ರು, ಯಾವ ದುಡ್ಡು ಖರ್ಚಾಯ್ತು, ಯಾವ ಹೆಡ್ಲೈನ್ ಕೆಳಗಡೆ ಖರ್ಚು ಮಾಡಿದ್ರಿ, ಇದು ನನಗೆ ಗೊತ್ತಾಗಬಾರ್ದು ಒಬ್ಬ ಟ್ಯಾಕ್ಸ್ ಪೇಯರ್ ಆಗಿ. ನಾ ಟ್ಯಾಕ್ಸ್ ಕಟ್ಟಲಿಲ್ಲ ಅಂದಾಗ ನನ್ನ ಮೇಲೆ ಪೆನಾಲ್ಟಿ ಬರುತ್ತೆ. ನನ್ನ ಟ್ಯಾಕ್ಸಲ್ಲಿ ಕಟ್ಟಿರುವಂತ ದುಡ್ಡು, ನನ್ನ ಟ್ಯಾಕ್ಸಲ್ಲಿ ಕಟ್ಟಿರುವಂತ, ನನ್ನ ದುಡ್ಡಲ್ಲಿ ಕಟ್ಟಿರುವಂತ ರಸ್ತೆ ಓಪನಿಂಗಿಗಿಂತ ಮುಂಚೆನೆ ಕುಸ್ತೋಯ್ತು ಅಂತಂದಾಗ ಅದಕ್ಕೆ ಇನ್ಚಾರ್ಜ್ ಇರುವಂತ ಆಫೀಸರು, ಅದಕ್ಕೆ ಇನ್ಚಾರ್ಜ್ ಇರುವಂತ ಕಾಂಟ್ರಾಕ್ಟರು, ಅದಕ್ಕೆ ಇನ್ಚಾರ್ಜ್ ಇರುವಂತ ಕಾಂಪಿಟೆಂಟ್ ಅಥಾರಿಟಿ, ಅವ್ರ ಮೇಲೆ ಪೆನಾಲ್ಟಿ ಬೇಡವಾ? ಅವ್ರ ಮೇಲೆ ಫೈನ್ ಬೇಡವಾ? 30 ದಿವಸಗಳ ಒಳಗಡೆ ಈ ಸಾವಿರಾರು ಕೋಟಿ ರೂಪಾಯಿ, ಇದು ಎಷ್ಟು ರೂಪಾಯಿ, ಯಾವ ದುಡ್ಡು ಅಂತ ಯಾರಿಗೂ ಕ್ಲಾರಿಟಿ ಇಲ್ಲ. ಮುಖ್ಯಮಂತ್ರಿಗಳು ಒಂದು ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಒಂದು ಹೇಳಿದ್ದಾರೆ, ಅಡ್ಮಿನಿಸ್ಟ್ರೇಟರ್ ಒಂದು ಹೇಳಿದ್ದಾರೆ, UDD ಸೆಕ್ರೆಟರಿ ಒಂದು ಹೇಳಿದ್ದಾರೆ, ಹೊಸದಾಗಿ ಬಂದಿರುವಂತಹ ಸಚಿವರು ತಿರ್ಗಾ 2,000 ಕೋಟಿ ಎಂದಿದ್ದಾರೆ. ಇದೆಲ್ಲ ಒಂದೇ ಪ್ಯಾಕೇಜಾ? ಅದೇ ಪ್ಯಾಕೇಜ್ನ ನೀವು ಹೊಸದಾಗಿ ಅನೌನ್ಸ್ಮೆಂಟ್ಗಳು ಮಾಡ್ತಾ ಇರ್ತೀರಾ? ಇದು ಹೆಡ್ಲೈನ್ ಮ್ಯಾನೇಜ್ಮೆಂಟಾ, ಡೆಡ್ಲೈನ್ ಮ್ಯಾನೇಜ್ಮೆಂಟಾ, ಏನಿದು? ಇದು ಜನಕ್ಕೆ ಕ್ಲಾರಿಟಿ ಬೇಕಾಗಿದೆ. ನನ್ನ ಪ್ರಮುಖವಾದಂತಹ ಡಿಮ್ಯಾಂಡು ನಿನ್ನೆ ಕೃಷ್ಣ ಬೈರೇಗೌಡರ ಹತ್ರ ಹೇಳಿದ್ದು, 30 ದಿವಸಗಳಲ್ಲಿ ಬೆಂಗಳೂರಿನಲ್ಲಿ ನೀವು ಕಳೆದ 3 ವರ್ಷದಲ್ಲಿ ಪಾಟ್ಹೋಲ್ ಮ್ಯಾನೇಜ್ಮೆಂಟಿಗೆ, ಬೆಂಗಳೂರಿನ ರಸ್ತೆ ಕಾಮಗಾರಿಗೆ ಎಷ್ಟು ದುಡ್ಡನ್ನ ಖರ್ಚು ಮಾಡಿದ್ದೀರಿ ಅನ್ನುವಂಥ ಶ್ವೇತ ಪತ್ರವನ್ನು 30 ದಿವಸದಲ್ಲಿ ನೀವು ಹೊರಡಿಸಬೇಕು. ಇದು ನಮ್ಮ ಮೊದಲನೇ ಡಿಮ್ಯಾಂಡ್ ಇದೆ. ಎರಡನೇದು, ಈ 2,000 ಕೋಟಿ ರೂಪಾಯಿ ಹೊಸದಾಗಿ ಏನೋ ಖರ್ಚು ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾಳೆಯಿಂದ ಈಗ 5 ಕಾರ್ಪೊರೇಷನ್ ಇದೆ, ಅವರೆಲ್ಲ ಬೇರೆ ಬೇರೆ ಕೆಲಸ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ನೀವು ಮಂತ್ರಿಗಳ ಹತ್ರನೇ ಹೋಗಿ ಅವರದ್ದೇ ವಿಧಾನಸಭಾ ಕ್ಷೇತ್ರದಲ್ಲಿ ಬ್ಯಾಟ್ರಾಯನ್ಪುರದಲ್ಲೇನೆ ಯಾವ್ಯಾವ ಡಿಪಾರ್ಟ್ಮೆಂಟ್ಗಳು ಯಾವ್ಯಾವ ರೋಡ್ಗಳಲ್ಲಿ ಏನೇನ್ ಕೆಲಸ ಮಾಡ್ತಾ ಇದೆ, BDA ಏನ್ ಮಾಡ್ತಾ ಇದ್ದಾರೆ, BMRCL ಏನ್ ಮಾಡ್ತಾ ಇದ್ದಾರೆ, ಸ್ಮೈಲ್ ಅವ್ರು ಏನ್ ಮಾಡ್ತಾ ಇದ್ದಾರೆ, KRIDL ಅವ್ರು ಏನ್ ಮಾಡ್ತಾ ಇದ್ದಾರೆ, ರಸ್ತೆ ಯಾರು ಮಾಡ್ತಾ ಇದ್ದಾರೆ, ಫ್ಲೈಓವರ್ ಯಾರು ಮಾಡ್ತಾ ಇದ್ದಾರೆ, ಗುಂಡಿ ಯಾರು ಅಗೀತಾ ಇದ್ದಾರೆ, ಇದನ್ನೆಲ್ಲ ಕೇಳಿದ್ರೆ ಅವ್ರಿಗೂ ಗೊತ್ತಿರಲ್ಲ. ಯಾಕೆಂದ್ರೆ ನಮ್ಮ ಹತ್ರ ಕರೆಕ್ಟ್ ಆಗಿರುವಂತ ಈ ಡೇಟಾ ಜನಕ್ಕೆ ಸಿಗುವಂತ ಒಂದು ಡ್ಯಾಶ್ ಬೋರ್ಡೇ ಇಲ್ಲ. ಬೆಂಗಳೂರಿನಂಥ ಒಂದು ಟೆಕ್ನಾಲಜಿ ಇರುವಂತ ನಗರದಲ್ಲಿ, ಇಡೀ ಪ್ರಪಂಚಕ್ಕೆ ಸಾಫ್ಟ್ವೇರ್ ಸೊಲ್ಯೂಷನ್ಸ್ ಗಳನ್ನು ಮಾಡಿಕೊಡ್ಬೋದಾಗಿರುವಂತಹ ಒಂದು ನಗರದಲ್ಲಿ ಬೆಂಗಳೂರಿನ ನಾಗರಿಕರು ಇಷ್ಟು ಪ್ರಜ್ಞಾವಂತರಿದ್ದಾರೆ, ವಿದ್ಯಾವಂತರಿದ್ದಾರೆ, ಸರ್ಕಾರ ಪ್ರಶ್ನೆ ಕೇಳುವಂತ ಶಕ್ತಿ ಇರುವಂತ ಜನ ಇದ್ದಾರೆ. ಒಂದು ಲೈವ್ ಡ್ಯಾಶ್ ಬೋರ್ಡ್ 5 ಕಾರ್ಪೊರೇಷನ್ಗೆ ಯಾಕೆ ಮಾಡಬಾರ್ದು ನಾವು? ನಮ್ಮ ಮನೆ ಇರುವಂತ ರಸ್ತೆ ಫಸ್ಟ್ ಎ ಮೇನ್ ರೋಡ್ ಅಲ್ಲಿ ಏನ್ ಕೆಲಸ ನಡೀತಾ ಇದೆ, ಎಷ್ಟು ದಿವಸದಲ್ಲಿ ಕಾಮಗಾರಿ ಮುಗಿಸ್ತಾರೆ, ಯಾರ ಕಾಂಟ್ರಾಕ್ಟರು, ಯಾವ ಇಂಜಿನಿಯರು ಇದರದ್ದು ಇನ್ಚಾರ್ಜು, ಡಿಫೆಕ್ಟ್ ಲಯಬಿಲಿಟಿ ಪೀರಿಯಡ್ ಏನು, ಇಷ್ಟು ಒಳಗಡೆ ಏನಾದ್ರೂ ಅಕಸ್ಮಾತ್ ರಸ್ತೆ ಹಾಳಾಯಿತು ಅಂತಂದ್ರೆ ಯಾರನ್ನ ನಾವು ಅಕೌಂಟಬಲ್ ಆಗಿ ಹಿಡಿಬಹುದು. ಈ ಒಂದು ಡ್ಯಾಶ್ ಬೋರ್ಡ್ ಅನ್ನ 60 ದಿವಸಗಳ ಒಳಗಡೆ ಬೆಂಗಳೂರಿನಲ್ಲಿ ನೀವು ಮಾಡಿಕೊಡ್ಬೇಕು ಅನ್ನುವಂಥ ಡಿಮ್ಯಾಂಡ್ ಅನ್ನ ಕೂಡ ಕೃಷ್ಣ ಬೈರೇಗೌಡರ ಹತ್ರ ಮಾಡಿದೆ. ಮೊನ್ನೆ ಅವರು ಒಬ್ರು ಯಾರೋ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ರು, ಒಬ್ರು ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ನ ಮಾಡಿದ್ರು. ಯಾರೋ ಒಬ್ಬ ಅಧಿಕಾರಿನ ಒಂದು ಟೈಮ್ನಲ್ಲಿ ಸಸ್ಪೆಂಡ್ ಮಾಡೋದ್ರಿಂದ ಸಿಸ್ಟಮ್ ಚೇಂಜ್ ಆಗಲ್ಲ. ಈ ತರ ಎಷ್ಟೋ ಅಧಿಕಾರಿಗಳು ಸಸ್ಪೆಂಡ್ ಮಾಡುವಂಥದ್ದು, ಹೊಸದಾಗಿ ಮಿನಿಸ್ಟರ್ ಆದ್ಮೇಲೆ ಇನ್ಸ್ಪೆಕ್ಷನ್ ಮಾಡಿ ಇದನ್ನೆಲ್ಲ ನೋಡ್ಬಿಟ್ಟಿದೀವಿ ನಾವು. ಸಿಸ್ಟಮ್ ಚೇಂಜ್ ಆಗಬೇಕು. ಹೊಸದಾಗಿ ಯಾರೋ ಮೆಡಿಕಲ್ ಮಿನಿಸ್ಟರ್ ಆಗ್ತಾರಪ್ಪ, ಯಾರೋ ಸ್ಕ್ರಿಪ್ಟೇ ಬರ್ದ್ಕೊಟ್ಬಿಡ್ಬೋದು ಫಿಲಮ್ ಹೆಂಗೆ ಏನು ಅಂತ. ಹೊಸದಾಗಿ ಮೆಡಿಕಲ್ ಮಿನಿಸ್ಟರ್ ಆದ್ರು ಅಂತಂದ್ರೆ ತಕ್ಷಣ ನಿಮ್ಯಾನ್ಸಿಗೆ ಹೋಗ್ತಾರೆ, ಯಾವ್ದೋ ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾರೆ. ಅಲ್ಲಿ ಹೋಗಿ ತಕ್ಷಣ ಅಲ್ಲಿರುವಂತ ಯಾರೋ ಆಫೀಸರ್ಸ್ಗೆ, ಮೆಡಿಕಲ್ ಸೂಪರ್ಡೆಂಟ್ಗೆಲ್ಲ ಆಟ್ ಪೋಟ್ ಅಂತಂದು ಒಂದಿಷ್ಟೆಲ್ಲ ಒಂದು ಆವಾಜ್ ಬಿಟ್ಟು ಯಾರನ್ನೊಬ್ರನ್ನ ಸಸ್ಪೆಂಡ್ ಮಾಡ್ತಾರೆ. ಸಿಸ್ಟಮ್ ಚೇಂಜ್ ಆಗತ್ತಾ? ಅದರಿಂದ ಸಿಸ್ಟಮ್ ಚೇಂಜ್ ಆಗಲ್ಲ. ಕೃಷ್ಣ ಬೈರೇಗೌಡರು ಬಹಳ ಒಳ್ಳೆ ಇಂಟೆನ್ಷನ್ ನಿಂದ ಬೆಂಗಳೂರನ್ನ ಚೇಂಜ್ ಮಾಡಬೇಕು ಅನ್ನುವಂತ ಒಂದು ಕಾಳಜಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಸಹಾಯ ಮಾಡಬೇಕು ಅಂತ ಈ ಸಜೆಷನ್ಸ್ ಕೊಡ್ತಾ ಇರೋದು ನಾವು. ಸಿಸ್ಟಮ್ ಚೇಂಜ್ ಆಗಬೇಕು ಅಂತ. ಯಾರೋ ಒಬ್ಬ ಸಸ್ಪೆಂಡ್ ಮಾಡಿಬಿಟ್ರೆ, ಒಬ್ಬ AEನೋ ಇಡೀ ಬೆಂಗಳೂರು ವ್ಯವಸ್ಥೆ ಪರಿವರ್ತನೆ ಆಗಲ್ಲ. ಜನಕ್ಕೆ ಇನ್ಫಾರ್ಮೇಶನ್ ಕೊಡಬೇಕು. ನನ್ನ ರೋಡು
ನನ್ನ ರೋಡ್ ಹಿಸ್ಟ್ರಿ, ಈ ರಸ್ತೆ ಯಾವಾಗ ಲಾಸ್ಟ್ ಹಾಕಿದ್ರು, ಈ ರಸ್ತೆಯಲ್ಲಿ ಯಾವಾಗ, ಈಗಿರುವಂತ ರಸ್ತೆ ಪೀರಿಯಡ್, ಮೇಂಟೆನೆನ್ಸ್ ಪೀರಿಯಡ್ ಎಷ್ಟು ದಿವಸ ತನಕ ಇದೆ. ಇದನ್ನ ಬೆಂಗಳೂರಿನಲ್ಲಿರುವಂತ ಟೆಕ್ ಟ್ಯಾಲೆಂಟ್ಗೆ ನೀವು ಒಂದು ವಾರದಲ್ಲಿ ಈ ಡ್ಯಾಶ್ ಬೋರ್ಡ್ನ ನೀವು ರೆಡಿ ಮಾಡಬಹುದು. ಒಂದೇ ಒಂದು ವಾರದಲ್ಲಿ ಅಷ್ಟು ಜನ ವಾಲಂಟಿಯರ್ಸ್ ಬರ್ತಾರೆ. ಬೆಂಗಳೂರಿನಲ್ಲಿ ಇದನ್ನ ನಾವು ಮಾಡ್ಕೊಡ್ತೀವಿ, ಬೆಂಗಳೂರಿಗೆ ಇದು ಉಪಯೋಗ ಆಗುತ್ತೆ ಅಂತ. 60 ದಿವಸದ ಒಳಗಡೆ ಈ ಒಂದು ಲೈವ್ ಡ್ಯಾಶ್ ಬೋರ್ಡ್ ಮಾಡಬೇಕು. ಮಂತ್ರಿಗಳಿಗೂ ಸಹಾಯ ಆಗತ್ತೆ, ಅಧಿಕಾರಿಗಳಿಗೂ ಸಹಾಯ ಆಗತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಯಾರ ದುಡ್ಡಲ್ಲಿ ಈ ಎಲ್ಲ ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆಯೋ ಆ ಬೆಂಗಳೂರಿನ ನಾಗರಿಕನಿಗೆ ನನ್ನ ದುಡ್ಡು ಎಲ್ಲಿ ಹೋಗ್ತಾ ಇದೆ, ಏನ್ ಕೆಲಸ ಆಗ್ತಾ ಇದೆ, ಯಾರು ಎಲ್ಲಿ ಖರ್ಚು ಮಾಡ್ತಾ ಇದ್ದಾರೆ, ಅದನ್ನ ನಾನು ಯಾರನ್ನ ಪ್ರಶ್ನೆ ಮಾಡಬೇಕು ಅನ್ನುವಂಥ ಒಂದು ಅಕೌಂಟಬಿಲಿಟಿ ಸಿಗತ್ತೆ. ಸಿಟಿಸನ್ಸ್ಗೆ ಎಂಪವರ್ಮೆಂಟ್ ಸಿಗತ್ತೆ. ನಮ್ಮ ಮನೆ ಇರುವಂತ ರಸ್ತೆಯಲ್ಲಿ 4 ರೋಡ್ನಲ್ಲಿ ಯಾವುದೋ ಒಂದು ಕೆಲಸ ಆಗ್ತಾ ಇದೆ, ಸುಮ್ಮನೆ ಯಾವುದೋ ರಸ್ತೆ ಈಗ ಓಪನ್ ಆಗಿ ಮೊನ್ನೆ ನಿಮ್ಮ ಟಿವಿಗಳಲ್ಲೇ ಬಂತು, ಕಡಬಗೆರೆ ಚಲಗಟ್ಟ ರಸ್ತೆ ಇನಾಗ್ರೇಷನ್ಗಿಂತ ಮುಂಚೆನೆ ಕುಸ್ತೋಗ್ಬಿಡ್ತು. ಒಂದ್ ರೀತಿ ನೋಡಿದ್ರೆ ಒಂದೊಂಥರ ಜನಾನುರಾಗಿ ಸರ್ಕಾರ ಅಂತಾನೆ ಅನ್ಸುತ್ತೆ. ಏಕೆಂದ್ರೆ ಈಗ ಅಕಸ್ಮಾತ್ ಏನಾದ್ರೂ ಶುರುವಾದ ಮೇಲೆ ಅದು ಕುಸ್ತಿದ್ರೆ ಹಾನಿ, ಜೀವಾಪಾಯ ಇವು ಎಲ್ಲ ಇರ್ತಾ ಇತ್ತು, ಪರಿಹಾರ ಕೊಡಬೇಕಾಗಿರೋದು ಇದೆಲ್ಲ ಇರೋದು. ಇದು ಶುರುವಾಗಕ್ಕಿಂತ ಮುಂಚೆನೆ ಕುಸ್ತೋಗ್ಬಿಟ್ಟಿರೋದ್ರಿಂದ ಇದು ಒಂಥರ ಜನರನ್ನ ಹಿತಾಸಕ್ತಿ ಮನಸ್ಸಲ್ಲಿ ಇಟ್ಕೊಂಡೇನೆ ಮಾಡ್ದಂಗಿದೆ ಅಂತಾನು ಅನ್ಸುತ್ತೆ. ಆದ್ರೆ ಇದು ಎಷ್ಟು ದಿವಸ ಇದೇ ತರ ವ್ಯವಸ್ಥೆ ನಡೆಯೋದು? ನಾನು ವ್ಯಂಗ್ಯವಾಗಿ ಇವಾಗ ಹೇಳಿದ್ದೀನಿ, ಬಟ್ ದಿಸ್ ಇಸ್ ಹೌ ಅನ್ಫಾರ್ಚುನೇಟ್ಲಿ ದ ಸಿಸ್ಟಮ್ ಹ್ಯಾಸ್ ಬಿಕಮ್. ಸೊ ಬೆಂಗಳೂರಿನ ನಾಗರಿಕರಿಗೆ ನನ್ನ ಏರಿಯಾ, ನನ್ನ ವಾರ್ಡು, ನನ್ನ ರಸ್ತೆ, ಯಾರು ಅದನ್ನ ಮಾಡ್ತಾ ಇದ್ದಾರೆ, ಎಷ್ಟು ಹಣ ಖರ್ಚು ಮಾಡ್ತಾ ಇದ್ದೀರಿ, ಇದರ ಇನ್ಚಾರ್ಜ್ ಇಂಜಿನಿಯರ್ ಯಾರು, ಕಾಂಟ್ರಾಕ್ಟರ್ ಯಾರು, ಇದರ ಮೇಂಟೆನೆನ್ಸ್ ಪೀರಿಯಡ್ ಏನು, ಡಿಫೆಕ್ಟ್ ಲಯಬಿಲಿಟಿ ಪೀರಿಯಡ್ ಎಷ್ಟು ದಿವಸ, ಅಷ್ಟು ಒಳಗಡೆ ಆಗ್ಲಿಲ್ಲ, ಅದು ಏನಾರೋ ಕೆಟ್ಟೋಯ್ತು, ಹಾಳಾಯ್ತು ರಸ್ತೆ ಅಂತಂದ್ರೆ ಯಾರನ್ನ, ಹೂ ಶುಡ್ ಬಿ ಹೋಲ್ಡ್ ಅಕೌಂಟಬಲ್? ಈ ಪ್ರಶ್ನೆಗೆ ಜನಕ್ಕೆ ಉತ್ತರ ಕೊಡಿ, ಸಿಸ್ಟಮ್ಯಾಟಿಕ್ ಆಗಿ ಉತ್ತರ ಕೊಡಿ. ನಾನು ನಿಮ್ಮ ಸರ್ಕಾರ ಅನೌನ್ಸ್ ಮಾಡಿರುವಂತಹ ಪ್ರಾಜೆಕ್ಟ್ಗಳ ಹೆಡ್ಲೈನ್ ನ ಕೊಟ್ಟಿದ್ದು. ಕೇವಲ 1 ವರ್ಷದಲ್ಲಿ ಇಷ್ಟು ಸಾವಿರಾರು ಕೋಟಿ ರೂಪಾಯಿ ಅನೌನ್ಸ್ ಮಾಡಿದೀವಿ. ಒಂದೊಂದ್ಸತಿ ಒಂದೊಂದು ನಂಬರ್. ಬಹುಶಃ ಅಧಿಕಾರಿಗಳನ್ನೇ ಕರೆದು ನೀವು ಯಾವ ನಂಬರು ಏನು ಒಂದ್ಸತಿ ಒಟ್ಟಿಗೆ ಕೊಡಿ ಅಂತಂದ್ರೆ ಅವರೇ ಕನ್ಫ್ಯೂಸ್ ಆಗ್ಬಿಡ್ತಾರೆ. ಇದನ್ನ ಡಿಸೆಂಬರ್ ಅಲ್ಲಿ ಹಿಂಗ್ ಹೇಳಿದ್ರಿ, ಅಕ್ಟೋಬರ್ ಅಲ್ಲಿ ಹಿಂಗ್ ಹೇಳಿದ್ರಿ, ಸೆಪ್ಟೆಂಬರ್ ಅಲ್ಲಿ ಹೇಳಿದ್ರಿ, ಯಾವ್ದು ಏನು ಅಂತ. ಪ್ಲೀಸ್ ರಿಲೀಸ್ ಅ ವೈಟ್ ಪೇಪರ್, ಪ್ಲೀಸ್ ಲಾಂಚ್ ಡ್ಯಾಶ್ ಬೋರ್ಡ್, ಲೈವ್ ಡ್ಯಾಶ್ ಬೋರ್ಡ್, ಏನ್ ನಡೀತಾ ಇದೆ ಏನು ಅನ್ನೋದನ್ನ ಮಾಡಬೇಕು. ಇನ್ನು ಈ ಸರ್ಕಾರ 3 ವರ್ಷದಿಂದ ಇರೋ ಸರ್ಕಾರ, ಇದು ಹೊಸದಾಗಿ ಬಂದಿರೋ ಸರ್ಕಾರ ಅಲ್ಲ. ಇದು 3 ವರ್ಷದಲ್ಲಿ ಹೆಡ್ಲೈನ್ ಮ್ಯಾನೇಜ್ಮೆಂಟೇ ಈ ಸರ್ಕಾರ ಮಾಡಿರುವಂತ ಕೆಲಸ. ಒಂದು 10 ಸತಿ ಡೆಡ್ಲೈನ್ಗಳನ್ನು ಕೊಟ್ಟಿದ್ದಾರೆ. ನಾನು ನಿನ್ನೆ ಕೃಷ್ಣ ಬೈರೇಗೌಡರಲ್ಲೂ ರಿಕ್ವೆಸ್ಟ್ ಮಾಡಿದೆ, ಈಗ ತಿರ್ಗಾ ನೀವು 8 ತಿಂಗಳು ಡೆಡ್ಲೈನ್ ಕೊಟ್ಟಿದ್ದೀರಿ, ಗುಂಡಿಗಳನ್ನೆಲ್ಲ ಮುಚ್ಚಿ ರೆಡಿ ಮಾಡ್ತೀವಿ ಅಂತ. ಈ ತರ ಇದ್ರ ಹಿಂದೆ 12 ಬೇರೆ ಬೇರೆ ಡೆಡ್ಲೈನ್ಗಳು ಇದಾವೆ. ಲಾಸ್ಟ್ ಏನ್ ಹೇಳಿದ್ರು, ಉಪಮುಖ್ಯಮಂತ್ರಿಗಳಾಗಿ ಡಿ.ಕೆ. ಶಿವಕುಮಾರ್ ಅವರಿದ್ದಾಗ 2026 ಏಪ್ರಿಲ್ ಮೇ ಒಳಗಡೆ ಬೆಂಗಳೂರಿನ ಎಲ್ಲ ಮೇಜರ್ ರೋಡ್ಗಳು ರಿಲೇ ಆಗುತ್ತೆ, ಎಲ್ಲ ಸಣ್ಣ ಪುಟ್ಟ ವಾರ್ಡ್ ರೋಡ್ಗಳು ಕೂಡ ಎಲ್ಲ ರೆಡಿ ಆಗುತ್ತೆ, ಬೆಂಗಳೂರಿನಲ್ಲಿ ರಸ್ತೆಗಳು ಬಹಳ ಚೆನ್ನಾಗಿ ಆಗೋಗುತ್ತೆ ಅಂತ ಹೇಳಿದ್ರು. ಈಗ ನಾವು ಏಪ್ರಿಲ್ ಮೇ ಕಳೆದು ಇವಾಗ ನಾವು ಜೂನ್ ಅಲ್ಲಿ ಇದೀವಿ, ಇನ್ನೊಂದು ವಾರ ಬಿಟ್ರೆ ಜುಲೈ. ಈಗ ತಿರ್ಗಾ ಹೊಸ ಸಚಿವರು ಬರ್ದಿದ್ದಾರೆ, ಅವ್ರಿಗೆ ತಿರ್ಗಾ 8 ತಿಂಗಳು, ಹೊಸ ಡೆಡ್ಲೈನ್, ಹೊಸ ಎಲ್ಲ ನ್ಯೂಸ್ ಪೇಪರ್ ಆರ್ಟಿಕಲ್ಸ್, ಎಲ್ಲ ಡೆಡ್ಲೈನ್ ಪಾಸ್ ಆಗ್ತಾನೆ ಇದೆ. ಆದ್ರೆ ಹೆಡ್ಲೈನ್ ಮಾತ್ರ ಹೊಸದಾಗಿ ಬರ್ತಾ ಇದೆ. ಈ ಹೆಡ್ಲೈನ್ ಮ್ಯಾನೇಜ್ಮೆಂಟ್ ಸರ್ಕಾರ ನಿಜವಾಗ್ಲೂ ಕೂಡ ಡೆಡ್ಲೈನ್ ಅನ್ನ ಮೀಟ್ ಮಾಡೋದ್ರ ಕಡೆಗೆ ಪ್ರಯತ್ನ ಮಾಡಬೇಕು ಅನ್ನುವಂಥ ಒಂದು ಸಿಟಿಸನ್ಸ್ ನ ಪರವಾಗಿ, ನಾಗರಿಕರ ಪರವಾಗಿ ನಾವೊಂದು ಡಿಮ್ಯಾಂಡ್ ಇಟ್ಟಿದ್ದೀವಿ. ಇನ್ನೊಂದು, ನಿನ್ನೆ ಕೂಡ ಅವರು ಈ ಬಿ ಸ್ಮೈಲ್ ನ ಜೊತೆಗೆ ಮೀಟಿಂಗ್ ಮಾಡಿದ್ರು. ಬಿ ಸ್ಮೈಲ್ ನ ವಿಡಿಯೋ ಎಲ್ಲ ವೈರಲ್ ಆಗಿದೆ, ನೀವೆಲ್ಲ ನೋಡಿದ್ದೀರಾ. ಅದು ಅಧಿಕಾರಿಗಳಿಗೆಲ್ಲ ಅವರು ಟಾಸ್ಕ್ ತಗೊಂಡಿರೋದು.
ಈ ಬಿ ಸ್ಮೈಲ್ ನ ಟೀಮ್ ನೀವು ಯಾವುದು ಅಂತ ನೋಡಿದ್ರೆ BBMP ಯಾವ ಇಂಜಿನಿಯರ್ಗಳಿದ್ರು ಯಾರಿದ್ರು ಅವರೇ ಇವಾಗ ಹೊಸ ಹೆಸರಲ್ಲಿ ಬಿ ಸ್ಮೈಲ್ ಅಂತ ಆಗಿದ್ದಾರೆ. ಇದ್ಯಾವುದೋ ಹೊಸ ಸಂಸ್ಥೆ ಅಲ್ಲ ಬಿ ಸ್ಮೈಲ್ ಅನ್ನೋದು. ಇಷ್ಟು ದಿವಸ ಬೆಂಗಳೂರನ್ನ ಕ್ರೈ ಮಾಡಿಸಿದಂತ BBMP ಅದೇ ಇಂಜಿನಿಯರ್ಗಳು ಇವಾಗ ಬಿ ಸ್ಮೈಲ್ ಅಂತ ಇದ್ದಾರೆ ಅಷ್ಟೇನೆ. ಇದರಲ್ಲಿ ಯಾವುದೇ ಚೇಂಜ್ ಆಗಿಲ್ಲ. ಡಿಫರೆಂಟ್ ಸ್ಮೈಲ್ ಅವರಿಗೆ. ಇಂಗ್ಲಿಷ್ ಅಲ್ಲಿ ಹೇಳ್ತೀವಲ್ಲ, ಓಲ್ಡ್ ವೈನ್ ಇನ್ ನ್ಯೂ ಬಾಟಲ್ ಅಂತ. ನೀವು ಲಾಸ್ಟ್ ಟೈಮ್ BBMPಲಿ ಯಾವ್ಯಾವ ಇಂಜಿನಿಯರ್ಸು ಯಾವ್ಯಾವ ಪ್ರಾಜೆಕ್ಟ್ ಇನ್ಚಾರ್ಜ್ ಇದ್ರು ಅಂತ ನೋಡಿ, ಅದೇ ಇನ್ಚಾರ್ಜ್ಗಳು ಅದೇ ಇಂಜಿನಿಯರ್ಗಳು ಈಗ ಬಿ ಸ್ಮೈಲ್ ಅಲ್ಲಿ ಇರೋದು. ಸೊ BBMPಯಲ್ಲಿ ಸೈಂಟಿಫಿಕ್ ಆಗಿ ಕಾಂಪ್ರಹೆನ್ಸಿವ್ ಆಗಿ ಪ್ಲಾನಿಂಗ್ ಮಾಡಕ್ ಆಗ್ದಲೇ ಇದ್ದಂತ ಇದೇ ಇಂಜಿನಿಯರ್ಗಳು ಹೊಸ ಆಫೀಸು ಹೊಸ ಬೋರ್ಡ್ ಹಾಕೊಂಡು ಕೂತ್ಕೊಂಡಿದ್ದ ತಕ್ಷಣ ಅವರೇನೆ ಹೊಸ ಡೆಸಿಗ್ನೇಷನ್ ನಲ್ಲಿ ಇದೇ ಆಫೀಸರ್ಗಳು ಇವಾಗ ಹೊಸ ಸೈಂಟಿಫಿಕ್ ಪ್ಲಾನಿಂಗ್ ಕಾಂಪ್ರಹೆನ್ಸಿವ್ ಸೊಲ್ಯೂಷನ್ ಕೊಡಕ್ ಸಾಧ್ಯ ಇದೆಯಾ? ಬೆಂಗಳೂರಿಗೆ ಬೇಕಾಗಿರೋದು ಇನ್ಸ್ಟಿಟ್ಯೂಷನಲ್ ರಿಫಾರ್ಮ್. ಯಾವ BBMP ಇಂಜಿನಿಯರ್ಗಳು ಚೀಫ್ ಇಂಜಿನಿಯರ್ ಆದಂತವ್ರುಗಳು ಬ್ಲಾಕ್ ಲಿಸ್ಟ್ ಆಗಿದ್ದಂತ ಆಲ್ಟಿನಾಕ್ ತರದ ಸಂಸ್ಥೆಗಳಿಂದ DPR ಗಳು ಮಾಡಿಸಿದ್ರು, ಅದೇ ಬ್ಲಾಕ್ ಲಿಸ್ಟ್ ಆಗಿರುವಂತ DPR ಗಳು ಕೊಟ್ಟಿರುವಂತಹ ಸಂಸ್ಥೆಗಳು ಕೊಟ್ಟಿರುವಂತಹ DPR ಗಳನ್ನ ಈಗ ಎಕ್ಸ್ಪರ್ಟ್ ರಿವ್ಯೂಡ್ DPR ಗಳು ಅಂತ ಹೇಳಿ ಮಂತ್ರಿಗಳಿಗೆ ಕೊಟ್ಟಿದ್ದಾರೆ. BBMP ಇದ್ದಾಗ್ಲೂ ಅದೇ ಡಬಲ್ ಡೆಕ್ಕರ್ ರೋಡ್ಗಳು, ಎಲಿವೇಟೆಡ್ ಫ್ಲೈಓವರ್ಗಳು, 250 ಕಿಲೋಮೀಟರ್ ಫ್ಲೈಓವರ್ಗಳು ಅಂತ ಅವಾಗ್ಲೂ ಹೇಳಿದ್ರು. ಈಗ ಬಿ ಸ್ಮೈಲ್ ಬಂದಾದ್ಮೇಲೆ ಫ್ಲೈಓವರ್ ಅನ್ನೋ ಜಾಗದಲ್ಲಿ ಎಲಿವೇಟೆಡ್ ರೋಡ್ ಅಂತ ಬಳಸಿದ್ದಾರೆ. ತರ ಪಾಲಿಶ್ಡ್ ಆಗಿದ್ದಾರೆ ಈಗ. ಸೊ ಅವ್ರನ್ನ ರಿವ್ಯೂ ಮಾಡಕ್ ಯಾರು? ಅವ್ರು ಮಾಡಿರೋದು ಸರಿ ಇದೆಯಾ ಇಲ್ವಾ ಅನ್ನುವಂತ, ಅವ್ರು ಕೊಟ್ಟಿರೋ DPR ನ ಸರಿ ಮಾಡುವಂಥದ್ದು ಯಾರು? ನಿಮಗೆ ಆಶ್ಚರ್ಯ ಆಗತ್ತೆ, ಕಳೆದ ಒಂದೇ ಒಂದು ವರ್ಷದಲ್ಲಿ 2 ವರ್ಷದಲ್ಲಿ ಈ ಬಿ ಸ್ಮೈಲ್ ಸ್ಟಾರ್ಟ್ ಆದಾಗಿಂದ ಬರೀ DPR ಪ್ರಿಪೇರ್ ಮಾಡಕ್ಕೆ ಬಿ ಸ್ಮೈಲು 50 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. DPR ಕರೆಕ್ಟ್ ಮಾಡಕ್ಕೆ. ಯಾವ ಸಂಸ್ಥೆಗಳಿವು? ಬ್ಲಾಕ್ ಲಿಸ್ಟ್ ಆಗಿರುವಂತಹ ಸಂಸ್ಥೆಗಳು, ಇದರಲ್ಲಿ ಕೋರ್ಟ್ ಅಲ್ಲಿ ಅವ್ರ ಮೇಲೆ ಕೇಸ್ಗಳಿರುವಂತಹ ಸಂಸ್ಥೆಗಳು. ಇವ್ರು 50 ಕೋಟಿ ರೂಪಾಯಿ DPR ಮಾಡಿದ್ದಾರೆ. ಇವ್ರು ಮಾಡಿರೋ DPR ಸರಿ ಇದೆಯಾ ಇಲ್ವಾ ಅಂತ ಜಡ್ಜ್ ಮಾಡಬೇಕಾಗಿರುವಂತಹ ಸಂಸ್ಥೆ ಯಾವುದು? BMLTA. ಆ BMLTA ಅನ್ನೋದನ್ನ ಸರ್ಕಾರ ಆ ಕಾನೂನು ಮಾಡಿ ಜನ ಹೋರಾಟ ಮಾಡಿ ಅದನ್ನ ತಂದಿದ್ ಯಾಕೆ ಅಂತಂದ್ರೆ, ಬೆಂಗಳೂರಿನಲ್ಲಿ 10-12 ಸಂಸ್ಥೆಗಳಿದೆ. ಒಬ್ಬೊಬ್ರು ಅವ್ರಿಗೆ ತೋಚಿದ ಕೆಲಸ ಬೇಕಿದ್ದ ಟೈಮಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ಕೋಆರ್ಡಿನೇಷನ್ ಬರಬೇಕು, ಒಂದು ಸೈಂಟಿಫಿಕ್ ಎಕ್ಸ್ಪರ್ಟ್ ಬಾಡಿ ಇದನ್ನ ಕೋಆರ್ಡಿನೇಷನ್ ಮಾಡಬೇಕು ಅಂತ BMLTA ಬಂದಿತ್ತು. ಆ BMLTA ಎಲ್ಲಿ ತನಕ ನಾವು ಎಂಪವರ್ ಮಾಡಿ ಅದಕ್ಕೆ ಚೇರ್ಪರ್ಸನ್ ಹಾಕಿ ಅದಕ್ಕೆ ಬೇಕಾಗಿರುವಂತ ಅರ್ಬನ್ ಪ್ಲಾನರ್ಸ್ ಎಕ್ಸ್ಪರ್ಟ್ಸ್ ಅನ್ನ ತಂದು ಅವರಿಗೆ ಕೊಡ್ಲಿಲ್ಲ ಅಂತಂದ್ರೆ ಬೆಂಗಳೂರಿನ ಈ ಯಾವುದೇ ಒಂದು ಈ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಸಿಗಲ್ಲ. ಇದು ಬ್ಯಾಂಡೇಡ್ ಹಾಕ್ದಂಗೆ ಇವೆಲ್ಲವೂ ಕೂಡ. ಬೆಂಗಳೂರಿಗೆ ಬೇಕಾಗಿರೋದು ಬ್ಯಾಂಡೇಡ್ ಅಲ್ಲ, ಬೆಂಗಳೂರಿಗೆ ಬೇಕಾಗಿರೋದು ಸರ್ಜರಿ. ಆ ಸರ್ಜರಿ ಇನ್ಸ್ಟಿಟ್ಯೂಷನ್ಸ್ ಗಳನ್ನ ಕಟ್ಟಿದಾಗ ಮಾತ್ರ ಬೇಕಾಗತ್ತೆ. ದಯವಿಟ್ಟು ಈ ದಿಕ್ಕಲ್ಲಿ ಕೆಲಸ ಮಾಡಬೇಕು ಅನ್ನೋದನ್ನ ನಾನು ಮಂತ್ರಿಗಳಿಗೆ ಮನವಿ ಮಾಡಿದ್ದೀನಿ. ಇನ್ನೊಂದು, ನಾನು ಮಾಧ್ಯಮದ ಸ್ನೇಹಿತರಲ್ಲಿ, ಸಾರ್ವಜನಿಕರಲ್ಲಿ ಎಲ್ಲರಲ್ಲೂ ನಾನು ರಿಕ್ವೆಸ್ಟ್ ಮಾಡುವಂಥದ್ದು, ಈಗ ಪ್ರತಿ ಕಾರ್ಪೊರೇಟ್ ಕಂಪನಿಯಲ್ಲಿ ಅಥವಾ ನೀವೆಲ್ಲೇ ಕೆಲಸಕ್ಕೆ ಹೋಗ್ತೀರಾ, ಅದರಲ್ಲಿ ಒಬ್ಬರನ್ನ ನೀವು ಚೆನ್ನಾಗಿ ಕೆಲಸ ಮಾಡಿದ್ರೋ ಚೆನ್ನಾಗಿ ಕೆಲಸ ಮಾಡಿಲ್ವೋ ಅನ್ನೋದನ್ನ ಜಡ್ಜ್ ಮಾಡಕ್ಕೆ KPIs ಅಂತ ಇರ್ತವೆ. KRAs ಅಂತ ಕರೀತಾರೆ, KPI ಅಂತ ಕರೀತಾರೆ. ಕೀ ಪರ್ಫಾರ್ಮೆನ್ಸ್ ಇಂಡೆಕ್ಸ್. ಯಾವ ಆಧಾರದ ಮೇಲೆ ಇವರು ಚೆನ್ನಾಗಿ ಮಾಡಿದ್ರ ಮಾಡಲಿಲ್ವಾ ಅನ್ನೋದನ್ನ ಜಡ್ಜ್ ಮಾಡಕ್ಕೆ ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಅನ್ನ ಅಥವಾ ಮುಖ್ಯಮಂತ್ರಿಗಳನ್ನ ಅವರು ಬೆಂಗಳೂರಿಗೆ ಡೆಲಿವರ್ ಮಾಡಿದ್ರು ಅಂತ ನಾವು ಜಡ್ಜ್ ಮಾಡಬೇಕು ಅಂತಂದ್ರೆ ಯಾವ KPIs ಇರಬೇಕು? ಇದನ್ನ ಸಾರ್ವಜನಿಕವಾಗಿ ಒಂದು ಪ್ರಜ್ಞಾವಂತ ಸಮಾಜವಾಗಿ ವಿದ್ಯಾವಂತರಾಗಿ ನಾವಿವತ್ತು ಪ್ರಶ್ನೆ ಕೇಳಬೇಕಾಗಿದೆ. ನಾಳೆ ಯಾರೇ ಅಲ್ಲಿಗೆ ಮಂತ್ರಿಗಳು ಬರ್ಬೋದು. ಅವ್ರ ಮಂತ್ರಿಗಳು ಇದನ್ನ ಚೆನ್ನಾಗಿ ಕೆಲಸ ಮಾಡಿದ್ರಾ ಇಲ್ವಾ ಅನ್ನೋದನ್ನ ಜಡ್ಜ್ ಮಾಡಕ್ಕೆ ವಾಟ್ ಶುಡ್ ಬಿ ದ KPIs? ಮೊದಲನೇದು, ಇಷ್ಟು ಟ್ರಾಫಿಕ್ ಜಾಮ್ ಇದೆ ಬೆಂಗಳೂರಿನಲ್ಲಿ, ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಕ್ಕೆ ಇಷ್ಟು ಗಂಟೆ ಆಗ್ತಾ ಇದೆ. ಕಿಲೋಮೀಟರ್ ಇವತ್ತು ಯಾರು ಲೆಕ್ಕನೇ ಆಗ್ತಾ ಇಲ್ಲ. ಗಂಟೆ ಎಷ್ಟಾಗುತ್ತೆ ಅನ್ನೋದ್ರ ಮೇಲೆ 45 ನಿಮಿಷ ಆಗುತ್ತೆ, 50 ನಿಮಿಷ, 1 ಗಂಟೆ ಆಗುತ್ತೆ ಬರೋದು ಅಂತ. 3 ಕಿಲೋಮೀಟರ್ ಇದೆ ಅಂತ ಯಾರು ಹೇಳಲ್ಲ.
ಕ್ಯಾನ್ ಒನ್ ಪರ್ಫಾರ್ಮೆನ್ಸ್ ಮ್ಯಾಟ್ರಿಕ್ಸ್ ಬಿ ರಿಡಕ್ಷನ್ ಆಫ್ ಟ್ರಾವೆಲ್ ಟೈಮ್? ಬೆಂಗಳೂರಿನಲ್ಲಿ ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟಿಗೆ ಹೋಗಕ್ಕೆ ಎಷ್ಟು ಟ್ರಾವೆಲ್ ಟೈಮ್ ಕಡಿಮೆ ಆಯಿತು? ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸೇಜ್ ಎಷ್ಟು ಜಾಸ್ತಿ ಆಯಿತು? ಎಷ್ಟು ಪ್ರೈವೇಟ್ ವೆಹಿಕಲ್ಗಳು ಕಡಿಮೆ ಆಯಿತು?